ಎಲ್ಲಿವರೆಗೆ ಹೋರಾಟ ಎದ್ದಕ್ಕಾಗಿ ಹೋರಾಟ ಎದ್ದಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಎದ್ದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎದ್ದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಇಲ್ಲಿ ಮೌನ ಏನಂತ ನಾವು ಇಲ್ಲಿ ಲೆಕ್ಕನೇ ಇಲ್ಲದು ನಮ್ಮ ಸತ್ಯ ನೀವು ಇದು ಮಾಡಿ ಅದೊಂದು ಹಾದಿದೆ ಐತಿ ನಮಸ್ಕಾರ ಸರ್. ಏನಾಗೈತಿ ವಿಷಯ ಅಂದರೆ ಇದು ಈ ಮುಖ್ಯ ಇವ್ರಿಗೆ ಜಾಗ ಅಲಾಟ್ ಆಗೈತಿ ಎಸ್ ಒಳಗೆ ಅರ್ಧ ಎಕರೆ ಜಾಗ ಅಲ್ಲಿ ಇವ್ರಿಗೆ ಅಲಾಟ್ ಆದ್ಮೇಲೆ ಇವ್ರ ಮಗ ಮಹಾರಾಷ್ಟ್ರ ಇರ್ತಾರೆ ಇವಾಗ ತಿರ್ಕೊಂಡಾದ್ಮೇಲೆ ಇವ್ರು ಇಟಿಂಗ್ ಬಟ್ಟಿ ಇಲ್ಲಿ ಕಾಯಿ ಪಲ್ಯ ಮಾಡ್ಕೊಂಡು ಜೀವನ ಮಾಡ್ತಿದ್ರು ಇವ್ರು ಬೋರ್ ಐತಿ ಬೋರ್ ಇದ್ದು ಇಲ್ಲಿ ಗುಡಿ ರೀ ಸರ್ ಈ ಗುಡಿ ಫ್ಯಾಮಿಲಿ ಐತಿ ಈ ಗುಡಿ ರೀ ಸರ್ ಇದು ಈ ಗುಡಿ ಇರ್ತಿ ಗುಡಿ ಇಲ್ಲಿ ಗುಡಿ ಕಟ್ಟಿದೆ ಈ ಏನೂ ಉಳಿಸಿಲ್ರಿ ಅವ್ರು ಎಲ್ಲ ಬೆಳೆಸ್ಕೊಂಡು ಅವ್ರ ಮತ್ತೆ ಅವ್ರ ತಂದೆಯವ್ರ ಪೂಜಾರಿ ಅವ್ರ ತಂದೆ ಪೂಜಾರಿ ಆ ಪೂಜಾರಿ ಗುಡಿ ಕಟ್ಟಿದ್ದ ಗುಡಿ ಉಳಿಸಿಲ್ರಿ ಇವ್ ಸಮಾಧಿ ಐತ್ರಿ ಅಲ್ಲಿ ಸಮಾಧಿ ಉಳಿಸಿಲ್ಲ ಮತ್ತು ಇವ್ರಿಗೆ ಅವ್ರ ಬೆಳಗಾವದಿಂದ 2 ಲಕ್ಷ ಚೆಕ್ ಕಳಿಸ್ಯಾರಿ ಚೆಕ್ ತೊಗೊಂಡು ಕೇಸಿ ನೀವು ಇದು ಬಿಟ್ಟು ಬಿಡ್ರಿ ಅಂತ ಕೇಸಿ ಅಟ್ಲೀಸ್ಟ್ ಆ ಗುಡಿ ಬೆಳೆಸ್ತೀವ್ರಿ ನೋಟಿಸ್ ಹಾಕಿ ಇವ್ರು ಹೋಗಿ ಮನವಿ ಕೊಟ್ಟಾರಿ ಅಲ್ಲಿ ಮನವಿ ಕೊಟ್ಟರೆ ಇದು ನಮ್ಮ ಗುಡಿಗಳು ಬೆಳೆಸ್ಬೇಡ್ರಿ ನಾವು ನಮ್ಗೆ ಆರ್ಡರ್ ಏನಾಗೈತ್ರಿ ನಿಮ್ದು ಏನ್ರಿ ಟ್ಯಾಕ್ಸ್ ಕಮ್ಮಿ ಇದ್ರೆ ನಾವು ಟ್ಯಾಕ್ಸ್ ತುಂಬ್ತೀವಿ ಅಂದಾರ ಕರೆಂಟ್ ಬಿಲ್ ತುಂಬ್ಯಾರ ನೀರಿನ ಬಿಲ್ ತುಂಬ್ಯಾರ ಎ ಟು ಜೆಡ್ ಇವ್ರು ಮಾಡ್ಕೊಂಡು ಬಂದಾರ ಯಾವ ಪಂಚಾಯತಿ ಇಲ್ರಿ ಸರ್ KIDB ಸರ್ ಹಾಂ ಮತ್ತು ಅವ್ರು ಏನು ಮಾಡ್ಯಾರ ಎಲ್ಲಾನು ಮಾಡಿದ್ರೆ ಬಿ ಅವ್ರಿಗೆ ಮತ್ತು ಅವು ಇಲ್ಲಿ ಲೋಕಲ್ ಜನ ಏನು ಮಾಡ್ತಾರೆ ಅವ್ರಿಗೆ ಬೇಯ್ತಾರೆ ಮಗನ ನೀ ಕಾಣಿದ್ರೆ ಇವಾಗ ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾನೆ ಈಗ ಏನು ಉದ್ಯಮ ಮಾಡಿ ಅಂತ ಹೇಳಿ ಅಲರ್ಟ್ ಆಗಿದ್ದು ಜನ ಅರ್ಧ ಎಕರೆ ರೀ 95 ಆಗಿ ಇವ್ರು ಅಲರ್ಟ್ ಆಗಿ ಎಲ್ಲಾನೇ ಇವ್ರ ಮುಖಾಂತರ ಏನು ಕೆಲಸ ಸ್ಟಾರ್ಟ್ ಮಾಡಲಿಲ್ಲ ಇವ್ರು ಮಾಡ್ಯಾರ್ರಿ ರಗಡ್ ಇಲ್ಲೇ ಮನೆಗಳು ಕಟ್ಟ್ಯಾರ್ರಿ ಅವ್ರು ಬಿಲ್ ಕಟ್ಟಿದೆ ಅವ್ರಿಗೆ ಇವ್ರಿಗೆ ಬೇರೆ ಅವ್ರಿಗೆ ಮಾಡಿವಿ ಅಂತಾರ್ರಿ ಅವ್ರು ದಾಖಲೆ ಕೊಡ್ತಾ ಇಲ್ರಿ ನಮ್ಗೆ ಮತ್ತೆ ಅವ್ರು ಮಾಡಿ ಇವ್ರೆಲ್ಲ ಮಾಡಲಿಲ್ಲ ಅಂತ ಹೇಳಿ ರದ್ದುಪಡಿಸಿ ಇನ್ನೊಬ್ಬರಿಗೆ ಅಲರ್ಟ್ ಮಾಡಿದಾರ ಮಾಡಿದ ಐತಿಲ್ಲ ಇಲ್ಲ ನೋಡ್ರಿ ಬನ್ನಿಗಳು ಐತಿ ಇವರೆಲ್ಲ ಬೋರ್ ಹಾಕ್ಯಾರ ಇವ್ರು ಮೋಟರ್ ಬಿಟ್ಟಾರ ಅದು 95ರಲ್ಲಿ ಆಯ್ತು ಇದು ಸ್ವಲ್ಪ ಗಂಭೀರ ವಿಷಯ ಐತಿ ಯಾಕಂದ್ರೆ ಮಹಾರಾಜ ಸಮಾಧಿ ಸುಧಾ ಕಿತ್ತು ಹೋಗ್ತಾರ್ರಿ ಗಣಪತಿ ಗುಡಿ ಕಿತ್ತು ಹೋಗ್ತಾರ್ರಿ ಅದು KIDB ಇರ್ಲಿ KIDBನವ್ರು ಇಲ್ರಿ ಇಲ್ಲಿ ಒಂದು ಇಂಜಿನಿಯರ್ ಅದಾನ್ರಿ ಕಂಪೌಂಡ್ ಕಟ್ಟ್ಯಾನ್ರಿ ಈಗ ಆಲ್ರೆಡಿ ಅದು ಕೂಡಲೇ ಅದು ಬಂದ್ ಮಾಡಿಸ್ಬೇಕ್ರಿ ಯಾಕಂದ್ರೆ ಜಾಗ ಸರ್ಕಾರದಿಂದ ಇವ್ರಿಗೆ ಅಂದ್ರೆ ಇವ್ರು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂದ್ರೆ ಇದು ಮಾಡಂಗಿಲ್ಲ ಅಂದ್ರೆ ಅವ್ರಿಗೆ ಮಾಡ್ರಿ ನಮ್ಗೆ ಏನು ಅಭ್ಯಂತರ ಇಲ್ಲ ಇವ್ರು ಎಲ್ಲಾನೇ ಕಟ್ತೀನಿ ಅವ್ರಿಗೆ ಎಷ್ಟು ಇದಾಗೈತ್ರಿ AC ಜನರಲ್ದವ್ರಿಗೆ ಆಗ್ಲಕ್ ಚಾನ್ಸ್ ಇಲ್ರಿ ಸರ್ಕಾರ ಮುಂದೆ ನಮ್ಗೆ ಬಿ ಹೇಳ್ಯಾರ್ರಿ ಬನ್ನಿ AC ಜಮೀನು ಇದ್ರೆ ನೀವು ಇವ್ರಿಗೆ ಜನರಲ್ದವ್ರಿಗೆ ಅಲೌಟ್ ಮಾಡಬಾರ್ದು ಜನರಲ್ಗೆ ಕೊಟ್ಟದ್ರಿ ಅದು ಹೆಂಗೆ ಆಗ್ತಾವ್ರಿ ಮತ್ತೆ ಒಂದು ಆದೇಶ ಕೊಡ್ರಿ ತೋರಿಸ್ರಿ ಅಂದ್ರೆ ಆದೇಶ ಮನೆ ಐತಿ ಮತ್ತೆ ಬರ್ರಿ ಎಲ್ಲರೂ ಮತ್ತು ಸರ್ ಇನ್ನೂ ಒಂದು ವಿಷಯ ಇದು ಇಂಡಿ ತಹಸೀಲ್ದಾರ್ ಆಫೀಸ್ ಸರ್ಕಾರದಿಂದ ಏನು ಆದೇಶ ಆಗೈತೆ ಅಂದ್ರೆ ಹಾದಿ ಇಲ್ಲ ಅಂದ್ರೆ ತಹಸೀಲ್ದಾರಿಗೆ ಆರ್ಡರ್ ಕೊಟ್ಟಿದ್ರಿ ನಮಗೆ ಪ್ರತಿಯೊಂದು ಸಾರಿ ಮೀಟಿಂಗ್ ಬೆಳಗಾವಿ ಆಗಲಿ ಬೆಂಗಳೂರು ಆಗಲಿ ನಮಗೆ ಕರೆಸ್ಪೆಸಿ ಎಲ್ಲ ಮೀಟಿಂಗ್ ಆಗೈತಿ ಅಂದ್ರೆ ಬಿ ಇಂಡಿ ಒಳಗೆ ಹಲವಾರು ರೈತರಿಗೆ ಹಾದಿ ತುಂಬ ಸಮಸ್ಯೆ ಐತಿ ಇವ್ರು ಸೀಟ್ ಒಳಗೆ ಇದ್ರೆ ಬಿ ಎಲ್ಲ ಇದ್ರೆ ಹಾದಿ ಮಾಡ್ಕೊಡಿ ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತೀವಿ ಅದು ತಹಸೀಲ್ದಾರಿಗೆ ಸರ್ ಇದು ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡಿಕೊಡ್ರಿ ರಸೀಟ್ ಹಾಕೊಂಡು ಬಂದ್ಬಿಟ್ಟೆ ಹೋಗಿ ರಸೀಟ್ ಹಾಕೊಂಡೆಲ್ಲ ಬಂದ್ಬಿಟ್ಟು ರಸೀಟ್ ಇದು KIDB ಇಂಡಸ್ಟ್ರಿ ಏರಿಯಾನಲ್ಲಿ ಒಂದು ಅರ್ಧ ಎಕರೆ ನಮ್ಮ ತಂದೆಯವ್ರ ಪ್ಲಾಟ್ ಇತ್ತು ಆ ಪ್ಲಾಟ್ನಲ್ಲಿ KIDB ಎಲ್ಲ ರೂಲ್ಸ್ ಪ್ರಕಾರ ಎಲ್ಲ ದುಡ್ಡು ಗಿಡ್ಡು ಎಲ್ಲ ತುಂಬೈತಿ 95 AC ಕೋಟನಾಗ ಆಗಿದೆ ಐತ್ರಿ ಇವ್ರು KIDB ಅದವ್ರು ಬೇರೆಯವ್ರಿಗೆ ಅಲಾಟ್ ಮಾಡ್ಬಿಟ್ಟವ್ರೆ 95ರಲ್ಲಿ ಆಗಿದೆ ಸರ್ ನಮ್ಮ ತಂದೆಯವ್ರ ಹೆಸರಿನಲ್ಲೇ ಆಗಿದೆ ಈ ನೋಟಿಸ್ ನಾವು ಬೇಕಂತ ಒಳ್ಳೆ ಮತ್ತೆ ನೋಟಿಸ್ನು ಕೊಟ್ಟೇವ್ ಬೇಕಾದ್ರೆ ನಾವು ಅದ್ರ ದುಡ್ಡು ತುಂಬ್ತೇವೆ ಕೊಡಿ ಸರ್ ಅಂತ ನೋಟಿಸ್ನು 2024 ಕೊಟ್ಟೇನಿ ಸರ್
ಆಮೇಲೆ KIDB ದವರೇ ಅವರೇ 2013 ನಮಗೆ ಏನೈತಿ ಪ್ರಮಾಣ ಪತ್ರನು ಕೊಟ್ಟಾರ ಸರ್ ಆಲೋ ಬ್ರಿಕ್ಸ್ ಮಿಷನ್ದು. ಆಮೇಲೆ ಈ ಒಂದು 15 ದಿವಸ ಆಯ್ತು ನಾನು ಊರಲ್ಲಿಲ್ಲ ಸರ್, ಬೇರೆಯವ್ರಿಗೆ ಅಲಾಟ್ ಮಾಡಿ ಎಲ್ಲ ಗುಡಿ ನಮ್ಮ ಸಮಾಜ ಸೇವಾಲಾಲ್ ಗುಡಿ ಒಂದು ಇತ್ರಿ, ಆಮೇಲೆ ಗಣಪತಿ ಗುಡಿ ಐತ್ರಿ, ಮನಿ ಇತ್ತು 60-80 ಮನಿ ಐತ್ರಿ, ಆಮೇಲೆ ಬೋರ್ವೆಲ್ ಐತಿ, ಎಲ್ಲ ಐತಿ, ಎಲ್ಲ ಕೊಡೋದ್ಬಿಟ್ಟಾವ ಸರ್. ಯಾವುದೋ ಆರ್ಡರ್ ಕಾಪಿನೂ ಕೊಟ್ಟಿಲ್ಲ, ನೋಟಿಸ್ನು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ಸರ್. ಮಾತಾಡಿದವ ಸರ್, ಮಾತಾಡಿ ಲೆಟರ್ನು ಕೊಟ್ಟಿವ, ಎಲ್ಲ ಮಾಡಿದವ ಸರ್. ಆಯ್ತು ಹೋಗು ಮಾಡ್ತೇವೆ ಹೋಗು ಅಂತವ್ರು ಅಷ್ಟೇ ಸರ್. ಯಾವ್ದು ಅವ್ರು ತಗೋ ಅಂತ ಹೇಳ್ತಾವ್ರ ಸರ್, ನಾವು ಬೇಡ ನಮ್ಮ ಜಾಗ ನಮ್ಮ ವಾಪಸ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಸರ್. ಜಿಲ್ಲಾಧಿಕಾರಿ ಭೇಟಿಯಾಗೈತ್ರಿ, ಏನ್ ಹೇಳಿ? ಅವ್ರು ನೋಡ್ತೀನಿ, ಮಾತಾಡಿ ಎಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಸರ್. ನಿಮ್ ಸಮಯಾವಕಾಶ ಕೊಟ್ರಿ? ಹಾ, ಸಮಯಾವಕಾಶ 4 ದಿವಸ ಟೈಮ್ ಕೊಟ್ಟವ್ರ ಸರ್. ಇಲ್ಲಂದ್ರೆ ಮುಂದೆ ಹೋರಾಟ ಮಾಡ್ತಾವ ಸರ್. ತಮ್ಮ ಹೆಸರು ಹೇಳ್ರಿ? ಅಶೋಕ್ ಲಕ್ಷ್ಮಣ್ ರಾಠೋಡ್ ಸರ್. ನಮಸ್ಕಾರ. ಇವತ್ತೇನಪ್ಪ ಅಂದ್ರೆ ಒಂದು ಧರ್ಮ ಗುರುಗಳ ಸಮಾಧಿ ಸುಧಾ ಇಡ್ತಾ ಇಲ್ಲ ಈ ಬಿಜಾಪುರ ಜಿಲ್ಲೆ ಒಳಗೆ. ಯಾವ ರೀತಿ ಆ ವ್ಯವಹಾರಗಳು ನಡೀತಾ ಇದಾವ ಅಂದ್ರೆ, ಒಬ್ಬ ಬಂಜಾರ ಸಮಾಜದವನಿಗೆ ಒಂದು ಏನು ನಮ್ಮ KIDB ಜಾಗ ನಮ್ಗೆ ಆಗಲಿ ಅತ್ಕೇಶಿ ಅವರು ಒಂದು ಅರ್ಜಿ ಹಾಕಿರ್ತಾರ 95 ಒಳಗೆ ಸ್ಯಾಂಕ್ಷನ್ ಆಗಿ SC ಕೋಟಾದಾಗ ಎಲ್ಲ ಅವ್ರಿಗೆ ಬಂದ ಆದ್ಮೇಲೆ ಅವ್ರು ಏನ್ ಮುಂದೆ ಏನಾಗ್ತಾವ, ಇಲ್ಲಿ ಎಲ್ಲಾರ ದೊಡ್ಡ ದೊಡ್ಡ ಲೀಡರ್ಗಳು ಸೇರಿ ಅನೇಕ ಡಾನ್ಗಳು ಸೇರಿ ಏನ್ ದಬ್ಬಾಣಿಕೆ ಮಾಡಿ ಇವತ್ತ ರೈತರಿಗೆ ಅನ್ಯಾಯ ಮಾಡಿ ಒಂದು ಸೇವಾಲಾಲ್ ಗುಡಿ, ಒಂದು ಗಣಪತಿ ಗುಡಿ ಹೇಳ್ತಿರ್ಲ ದೊಡ್ಡ ಹಾಸಿಗೆಗೆ ಇಲ್ಲಿ ಎಲ್ಲ ಲೀಡರ್ಗಳು ನಾ ಹಿಂದೂವಾದಿ, ನಾ ಆ ವಾದಿ, ನಾ ಜಾತಿವಾದಿ, ನಾ ಈ ವಾದಿ ಅಂತ ಹೇಳ್ತಿರ್ಲ. ಒಂದು ಸೇವಾಲಾಲ್ ಗುಡಿ, ಒಂದು ಮಹಾರಾಜ್ ಸಮಾಧಿ ಕಟ್ಟಿದ್ ಸುಧಾ ಕಿತ್ತೋಗ್ದಾರ. ಅಲ್ಲಿ ಹೋಗಿ ನೋಡ್ರಿ, ಅಲ್ಲಿ ಜಾಗ ಏನ್ ಇದು ಪರಿಸ್ಥಿತಿ ಆಗೈತಿ. ಅವ್ರು ಕಟ್ಟಿದ ಮನಿ, ಬೋರ್ವೆಲ್ ಹಾಕಿದ ಎಲ್ಲಾನೇ ಲಂಚ ತಗೊಂಡ, ಲೋಕಾಯುಕ್ತರಿಗೆ ಸುಧಾ ಹಾಕಿದೈತಿ. ಲಂಚ ತಗೊಂಡ್ ಗೆಸಿ ಅವ್ರಿಗೆ 5 ಲಕ್ಷ, ಆ ಪಾರ್ಟಿಗೆ ನಾ ಫೋನ್ ಮಾಡಿದ್ದೀನಿ, ಸುನಿಲ್ ಕೋಳಿ ಏನೋ ಸರ್, ಆ ಸುನಿಲ್ ಕೋಳಿ ಅವ್ರಿಗೆ ಫೋನ್ ಮಾಡಿನ, ಇಲ್ರಿ ನಾ KIDB ಅವ್ರಿಗೆ 5 ಲಕ್ಷ ರೂಪಾಯಿ ಹಣ ಕೊಟ್ಟಿನಿ, ನಾ ಮಾಡ್ಕೊಟ್ಟಿನಿ ಅಂತ ನಾವ. ನೋಡ್ರಿ, ಏನು ಇಲ್ಲ ಅಂದ್ರ ಒಂದ್ 8 ದಿನ 10 ಕೋಟಿ ರೂಪಾಯಿ ಜಾಗ ಐತಿ. ಅದು ಈಗ ಸದ್ಯದಲ್ಲಿ 95 ಇವ್ರು ದುಡ್ಡು ಕೊಟ್ಟು ಕೇಸಿ ಎಸಿದವ್ರಿಗೆ ಆರ್ಡರ್ ಆಗಿದ್ ಜಾಗ ಜನರಲ್ ದವ್ರಿಗೆ ಹೆಂಗ ಆಗ್ತಾವ? ಯಾ ಕಾನೂನು ಒಳಗ ಐತಿ ಎಸಿಗೆ ಆಗಿದ್ ಜನರಲ್ ದವ್ರಿಗೆ ಆಗ್ತಾವ ಕೇಸಿ? ಇವ್ರ ಪರ ಮಾತಾಡಕ್ ಬರ್ಬೇಕು ಈಗ ರಾಜಕೀಯದವ್ರು. ಹೇಳ್ತಿರ್ಲ ದೊಡ್ಡ ಹಾಸಿಗೆ ನಾ ಹಿಂಗ ಅಂತ ಕೇಸಿ. ಅವ ಸತತ್ 1 ವರ್ಷ ತಿರ್ಗಾಡ್ಯಾನೀಗ. 1 ವರ್ಷ ಒಳಗ ಅವನಿಗೆ ಇವತ್ತಿನ ತನಕ ಎಲ್ಲಿ ನ್ಯಾಯ ಸಿಗ್ಲಾರ್ದಾಗ ಯಾರೇ ಹೇಳ್ಯಾರ ನಮ್ಗೆ ಏನ್ ನಮ್ಮ ಸಂಘಟನೆ ಸದಸ್ಯ ಇಲ್ಲ ಪಾಪ, ಅಳ್ಕೊಂಡ್ ಬಂದವ ನಾ ಸಾಯ್ತೀನ್ರಿ ಈಗ ಕೇಸಿ ಹೇಳ್ದವ. ನೋಡಪ್ಪ ನೀ ಸಾಯ್ಬೇಡ, ನೋಡ ನನ್ಗೆ ಆಸ್ತಿ ಬೇಡ, ಏನು ಬೇಡ, ನನ್ನ ತಂದೆದ ಸಮಾಧಿ ಉಳಿಸ್ರಿ ಅಂತನವ. ನನ್ನ ತಂದೆದ ಸಮಾಧಿ ಐತಿ, ವಾವಿ ಧರ್ಮ ಗುರುಗಳಾಗಿ, ಸೇವಾಲಾಲ್ ಪೂಜಾರಿ ಆಗಿ, ಗಣಪತಿ ಪೂಜಾರಿ ಆಗಿ ಏನ್ರೇ ಸಮಾಜಕ್ಕೆ ಒಳ್ಳೆ ಆಗ್ಲಿ ಅತ್ಕೇಶಿ ಇರ್ತಾರ. ನೋಡ್ರಿ ಇವತ್ತು ಒಬ್ರೇ ಯಾರೇ ಸ್ವಾಮೀಜಿ ಬಂದ ನೋಡ್ರಿ, ಮರಾಠ ಸಮಾಜದ ಗುರು ಹಿಂಗ ಆಗೈದ ತಕ್ಷಣ ಹೇಳಿದ ತಕ್ಷಣ ಅರ್ಧ ತಾಸೊಳಗೆ ಇಷ್ಟು ಜನ ಕುಡಿದೀವಿ ನಾವು. ಇವತ್ತು ಮುಂಜಾಳೆ ರೆಡಿ ಮಾಡಿ ಎಲ್ಲಾರು ಧರ್ಮ ಗುರುಗಳು ಇದಿರ್ಲ, ಮಠಾಧೀಶರು ಇದಿರ್ಲ, ಇದ್ರ ಮೇಲೆ ಕೂಡ್ಲೆ ನೀವು ಎಲ್ಲಾರು ಎಚ್ಚರಿಕೆ ಆಗಿ ಎಲ್ಲ ನೀವು ಇವನಿಗೆ ನ್ಯಾಯ ಸಿಗೋರಿಗೆ ನಿಮ್ಮ ಧರ್ಮ ಗುರುಗಳಿಗೆ ಅನ್ಯಾಯ ಆಗ್ಯಾವ. ಇದು ಒಬ್ರಿಗೆ ಬೇಯ್ದ ತಕ್ಷಣ 1000 ಜನ ಬಂದ್ಬಿಡ್ತೀರಿ. ನಾವು ಈ ಮಹಾರಾಜರಿಗೆ ಬೈದಿರಿ, ಆ ಮಹಾರಾಜರಿಗೆ ಬೈದಿರಿ ಅತ್ಕೇಶಿ. ಆ ಕಟ್ಟಿದ ಸಮಾಧಿನೇ ಕಿತ್ತು ಹೋಗದಾರ ಅತ್ಕೇಶಿ. ಯಾರು ಮಾತಾಡ್ತಾ ಇಲ್ಲ ಇವತ್ತು 1 ವರ್ಷದಿಂದ. ಯಾಕೆ ಮಾತಾಡ್ತಾ ಇಲ್ಲ? ಅವ್ರಿಗೆ ರಾಜಕೀಯ ಮಾಡ್ಲಾಗ್ಬೇಕು. ಬಡವ್ರ ಜನಗಳು ಏನು ಮುಂದ್ ತರ್ಲಾಕ ಇವರಿಗೆ ಇದು ಇಲ್ಲ. ಅದ್ರ ಸಂಬಂಧ ಆ KIDB ಅವರು ಎಷ್ಟು ಲಂಚ ತಗೊಂಡಾರಲ್ಲ ಅವ್ರಿಗೆ ಜೈಲಿಗೆ ಹಾಕ್ಸು ತನಕ, ಏನ್ ಜೈಲಿಗೆ ಹಾಕ್ಸುತ್ತಾನ, ಯಾರ್ಯಾರು ಶಾಮಿಲ್ ಇದಾರ ಅಷ್ಟು ಜನ ಜೈಲಿಗೆ ಹಾಕ್ಸುತ್ತಾನ. ಈ ಸಂಘಟನೆ ವತಿಯಿಂದ ಅಷ್ಟು ಮಹಿಳಾ ಅಧ್ಯಕ್ಷಗಳಾಗಿ ನಮ್ಮ ಎಲ್ಲಾ ಜಿಲ್ಲಾ ಬಾಡಿ, ತಾಲೂಕಾ ಬಾಡಿ ಎಲ್ಲಾರು ಸೇರಿ ನಾವು ಇವತ್ತ ಪ್ರತಿಭಟನೆ ಮಾಡ್ಬೇಕಂತ ಸಾಹೇಬ್ರಿಗೆ ಬಂದು 4 ದಿವಸ ಟೈಮಿಂಗ್ ಕೊಟ್ಟಿವಿ. 4 ದಿವಸ ಒಳಗೆ ಅವ್ರಿಗೆ ತಂದು ಅರೆಸ್ಟ್ ಮಾಡ್ಲಿಕ್ಕಂದ್ರ SP ಸಾಹೇಬ್ರಿಗೆ ಬಿ ನಾವು ಮನವಿ ಕೊಡ್ತಾ ಇದೀವಿ, ಲೋಕಾಯುಕ್ತರಿಗೆ ಬಿ ಮನವಿ ಕೊಟ್ಟಿವಿ, ಎಲ್ಲಾ ಕಡೆ ಮನವಿ ಕೊಟ್ಟಿವಿ. 4 ದಿವಸ ಒಳಗೆ ನಮ್ಮ ಇದ್ರ ರಿಪ್ಲೈ ಸಿಗ್ಲಿಕ್ಕಂದ್ರ ಇಡೀ ಕರ್ನಾಟಕ ಒಳಗೆ, ಇಡೀ ಇಂಡಿಯಾ ಒಳಗೆ ಇದು ಬೆಂಕಿ ಹೇಳ್ತಾವ. ಯಾಕಂದ್ರೆ ಇದು ಧರ್ಮ ಗುರುಗಳು ಸೇವಾಲಾಲ್ ಮಹಾರಾಜ್ ಸಂಬಂಧ ನಾವು ನಮ್ಮ ಎಷ್ಟೋ ಜನ ನಾವು ಬಲಿದಾನ ಕೊಟ್ಟಿದ್ದೀವಿ. ಇವತ್ತು ಏನ ಆ ನಮ್ಮ ಧರ್ಮ ಗುರುಗಳಿಗೆ ಅನ್ಯಾಯ ನಡೀತಾ ಇದಾವ, ಆ ಸ್ವಾಮೀಜಿಗಳಿಗೆ ಅನ್ಯಾಯ ನಡೀತಾ ಇದಾವ. ಏನ ನಿಜವಾಗ್ಲೂ ನೀವು ಎಲ್ಲಾರು ಸೇರಿ ಇದ್ರ ಮೇಲೆ ಚರ್ಚೆ ಮಾಡಿ ಇದು ಮಾಡ್ಲಿಕ್ಕೆ ಕಾನೂನು ಕೈಯಾಗ ಯಾರು ತಗೋಬೇಡ್ರಿ. ಚರ್ಚೆ ಮಾಡಿ ನಿಮ್ಮ ಕ್ಷೇತ್ರ ಒಳಗ ನೀವು MP MLA ಮಾಡಿ ಕಳ್ಸಿವ್ರಲ್ಲ, ನಿಮ್ಮ ನಿಜವಾಗ್ಲೂ ನಿಮ್ಗೆ ಧರ್ಮ ಗುರುಗಳು ಹತ್ಕೇಸಿ ನೀವು ಧರ್ಮ ಜನಗಳು ಇದ್ರೆ ಇವ್ರಿಗೆ ಸಾಥ್ ಕೊಟ್ಕೇಸಿ ಇವ್ರಿಗೆ ಸಪೋರ್ಟ್ ಕೊಟ್ಟು ಈ ಬಿಜಾಪುರ ಜಿಲ್ಲೆ ಒಳಗ ಈ ಗುಡಿ ಏನು ಇಲ್ಲ ಅಂದ್ರೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ಕೇಳಿದೀವಿ ನಾವು. ಆ ಗುಡಿ ಬೆಳೆಸಿದಕ್ಕೆ 50 ಲಕ್ಷ ರೂಪಾಯಿ ಅವ್ರಿಗೆ ಸಾಯಿವರೆಗೆ ಜೈಲ್ ಆಗ್ಬೇಕು, ಗಲ್ ಶಿಕ್ಷೆ ಆಗ್ಬೇಕಂತ ಇದು ಮಾಡ್ಬೇಕು ಆಗ್ರಹ ಮಾಡ್ತಾ ಇದೀವಿ ನಾವು. ಏನ್ ಇದು KIDB ಒಳಗೆ ಬರ್ತಾವ, ಇಂಡಸ್ಟ್ರಿಯಲ್ ಏರಿಯಾ ಒಳಗ 1050
1051 ಸರ್ವೆ ನಂಬರ್ ಐತಿ. 95ರೊಳಗ ಅಲೌಟ್ ಆಗೈತಿ. ಅದು ಇವ್ರ ಲಕ್ಷ್ಮಣ ನಾಮದೇವ್ ರಾಠೋಡ್ ಅವ್ರ ಹೆಸರಿಗೆ ಅಲಾಟ್ಮೆಂಟ್ ಆಗೈತಿ. ಅತ್ಕೇಶಿ ಅವ್ರ ರೈತರು ಬಂದು ಹೇಳ್ತಾರ. ಅರ್ಧ ಎಕರೆ ಐತಿ. ಒಂದ ಗಣಪತಿ ಗುಡಿ, ಒಂದ್ ಶಿವಲಾಲ್ ಗುಡಿ, ಒಂದ ಸ್ವಾಮೀಜಿ ಸಮಾಧಿ, ಇಷ್ಟು ಬೆಳೆಸ್ಯಾರ ಅವ್ರು. ನಾವೇನ್ ಅವ್ರಿಗೆ ಆಸ್ತಿ ಕೇಳ್ತಾ ಇಲ್ಲ. ಸುನಿಲ್ ಕೋಳಿ ಇಲ್ಲೇ ಬಿಜಾಪುರದವ ಇದಾನತ್ತೆ. ಅವ ವ್ಯಕ್ತಿ ಇದಾನ. ಅವಂದ ಯಾಕಂದ್ರ ಏನ್ ಮಾಡ್ಯಾನ, ಎಲ್ಲಾ ದುಡ್ಡು ಜಾಸ್ತಿ ಐತಿ. ಅದ್ರ ಹಿಂದ ಪ್ರಭಾವಿ ಅಧಿಕಾರಿಗಳಾದ, ಪ್ರಭಾವಿ ರಾಜಕೀಯದವ್ರು ಬಿ ಇದಾರ ಅದ್ರ ಮೇಲೆ. ಅದಕ್ಕೆ ಇಷ್ಟು ದಿವಸ 1 ವರ್ಷ ಮುಚ್ಚ ಹಾಕಿದ್ದದು. ಈ ಕಂಪೌಂಡ್ ಕಟ್ಟುದಾಗ್ಲಿ, ಇದು ಮಾಡುದಾಗ್ಲಿ, ಅವನಿಗೆ ಜಾತಿನ ಏನ್ ಮಾಡಿರ್ತಾನೆ, ಏ ಮಗನ ನೀ ಇಲ್ಲಿ ಬಂದ್ರ ಲಮಾಣಿಗಾರ ಮಗನ ನಿನ್ ಕೊಂದತೀವಿ, ನೀನ್ ಹೊಡಿತೀನಿ, ನೀನ್ ಸಾಯಿಸ್ತೀನಿ ಅಂತ. ನಾವ ಹೆಂಗ್ ಸಾಯಿಸ್ತಾನ ನೋಡು. ನಾವೆಲ್ಲರೂ ಸಾಯ್ಲಾಕೆ ಕೂತಿದ್ವಿ, ಸಾಯಿಸ್ಲಿ ಎತ್ಕೇಸಿ ನಾವು ಮೊನ್ನೆ ಜಿಲ್ಲಾಧಿಕಾರಿ ಅಂತ ಹೇಳಿದ್ವಿ. ಈಗ ಇವತ್ತು ನಾವು ಅಲ್ಲಿ ಹೋಗ್ತೀವಿ, ಯಾರ್ಯಾರಿಗೆ ಸಾಯಿಸ್ತಾನ ನೋಡ್ತೀವಿ. ಅವ್ನು ಏನ್ ಭೇಟಿಯಾಗಿ ಜಿಲ್ಲಾಧಿಕಾರಿಗಳು ಹೇಳ್ಯಾರ, 4 ದಿವಸ ಒಳಗೆ ನಿಮ್ದು ಏನು ಇದು ಏನ್ರಿ ಅವ್ರಿಗೆ ಅಲಾಟ್ಮೆಂಟ್ ಆದ್ರೆ ಬಿ ನಾವು ರದ್ದುಪಡಿಸ್ಕೇಸಿ ಎಸಿದವ್ರ ಜಮೀನು ಎಸಿದವ್ರಿಗೆ ಇರ್ಬೇಕಂತ ನಾವು ಅರ್ಜಿ ಹಾಕಿದ್ವಿ. ಅರ್ಜಿ ಪ್ರಮಾಣ ಆಗ್ಲಿಕ್ಕಂದ್ರೆ ನಾವು ನಾಳೆ ಬೆಳಗಾವ್ ಹೊಂಟಿದ್ವಿ. ಇದು CM ಗಮನಕ್ಕೆ ಬಿ ತರ್ತೀವಿ. ತಂದ್ಕೇಸಿ ಅವ್ರು ಮಾಡ್ಲಿಕ್ಕಂದ್ರೆ ನಾವು ಉಗ್ರಾಗಿ ಹೋರಾಟ ಮಾಡ್ತೀವಿ. ಎಲ್ಲರೂ ಸಮಾಜ ವತಿಯಿಂದ ಆಗ್ಲಿ, ನಮ್ಮ ಧರ್ಮ ಗುರುಗಳ ವತಿಯಿಂದ ಆಗ್ಲಿ, ಎಲ್ಲರೂ ನಾವು ಧಿಕ್ಕಾರ ಕೂಗಿ ನಮ್ಮ ನ್ಯಾಯ ಒದಗಿಸುವವರೆಗೆ ನಾವೆಲ್ಲರೂ ನಮ್ಮ ಸಮಾಜದಿಂದ ಇಲ್ಲಿ ಕೊಂಡಿರ್ತೀವಿ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್.